ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗಿತ್ತು. ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗಿದ್ದಕ್ಕೆ ಕೋರ್ಟ್ಗೆ ಹಾಜರುಪಡಿಸಿದ್ರು. ಈಗ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ಆಗಸ್ಟ್ 28ರವರೆಗೆ ಆರೋಪಿಗಳಿಗೆ ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಕೊಲೆ ಆರೋಪಿಗಳ ವಿರುದ್ಧ ಪ್ರಮುಖ ಸಾಕ್ಷ್ಯ ಸಿಕ್ತ ಪೊಲೀಸರ ರಿಮಾಂಡ್ ಕಾಪಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಕೊಲೆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಕೂಡ ಭಾಗಿಯಾಗಿರೋದು ದೃಢಪಡ್ತಾ ಇದೆ. ತಾಂತ್ರಿಕ ಸಾಕ್ಷ್ಯಾಧಾರಗಳಲ್ಲಿ ಆರೋಪಿಗಳ ಕೃತ್ಯ ಈಗ ಸಾಬೀತು ಆಗ್ತಾ ಇದೆ. ವೈಜ್ಞಾನಿಕ ಸಾಕ್ಷ್ಯಾಧಾರಗಳಲ್ಲೂ ಕೂಡ ಆರೋಪಿಗಳ ಕೃತ್ಯ ಸಾಬೀತಾಗಿದೆ. ತಾಂತ್ರಿಕ ಮತ್ತು ಸಾಕ್ಷಿದಾರರ ಹೇಳಿಕೆ ಭೌತಿಕ ಸಾಕ್ಷ್ಯಾಧಾರಗಳಿಂದ ದೃಢಪಡ್ತಾ ಇದೆ. ಸೊ ನೋಡ್ತಾ ಇದ್ರ ರಿಮಾಂಡ್ ಕಾಪಿಯಲ್ಲಿ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದಂಥ ಸಂದರ್ಭದಲ್ಲಿ ಜೊತೆಗೆ ರಿಮಾಂಡ್ ಕಾಪಿಗಳನ್ನು ಕೂಡ ಕೊಡಬೇಕಾಗತ್ತೆ. ತನಿಖೆ ಯಾವ ಹಂತಕ್ಕೆ ಬಂದಿದೆ ಏನು ಅಂತ ಹೇಳಿ. ಸೊ ರಿಮಾಂಡ್ ಕಾಪಿಯನ್ನು ಕೊಟ್ಟಾಗ ಅದರಲ್ಲಿರುವಂಥ ಅಂಶ ಈ ರೀತಿಯಾಗಿದೆ. ತನಿಖೆಯಲ್ಲಿ ಸಿಕ್ಕಂಥ ಟೆಕ್ನಿಕಲ್ ಸಾಕ್ಷ್ಯಗಳಲ್ಲಿ ಆರೋಪಿಗಳ ಪಾತ್ರ ದೃಢಪಟ್ಟಿದೆ. ಎಲ್ಲ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರೋದು ದೃಢಪಡ್ತಾ ಇರೋದು. ವೈಜ್ಞಾನಿಕ ಸಾಕ್ಷಿಗಳ FSLಗೆ ರವಾನೆಯಾಗಿ ವರದಿ ಬರಬೇಕಾಗಿದೆ. ಕೃತ್ಯದಲ್ಲಿ ಇನ್ನೂ ಅನೇಕರ ವಿಚಾರಣೆ ಬಾಕಿ ಇದೆ. ಅನೇಕ ಸಾಂದರ್ಭಿಕ ಸಾಕ್ಷಿಗಳ 164ನ ಅಡಿಯಲ್ಲಿ ಹೇಳಿಕೆಯನ್ನು ತೆಗೆದುಕೊಳ್ಳೋದು ಬಾಕಿ ಇದೆ. ಸೊ ಮೃತರ ಕುಟುಂಬಕ್ಕೆ ಆಮಿಷ ಅಥವಾ ಬೆದರಿಕೆ ಸಾಧ್ಯತೆ ಇದೆ. FSL ಇನ್ನೂ ಹಲವು ವರದಿ ಬರಬೇಕಾಗಿದೆ. ಮತ್ತಷ್ಟು ಟೆಕ್ನಿಕಲ್ ಸಾಕ್ಷ್ಯಗಳ CFSLಗೆ ಕಳುಹಿಸಿದ್ದು ವರದಿ ಬಾಕಿ ಇರೋದು SFLಗೆ. ಪವಿತ್ರ ಮತ್ತು ದರ್ಶನ್ ಸೇರಿ 17 ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರೋದು. ಎಲ್ಲರ ವಿರುದ್ಧ ಭೌತಿಕ ಮತ್ತು ತಾಂತ್ರಿಕ ಮತ್ತು ಸಾಂದರ್ಭಿಕ ಸಾಕ್ಷಿ ಕೂಡ ಪತ್ತೆಯಾಗ್ತಾ ಇದೆ. ಪ್ರತಿ ಆರೋಪಿಯ ಪಾತ್ರದ ಪ್ರತ್ಯೇಕ ವಿಷಯಗಳನ್ನು ತಿಳ್ಕೊಳ್ಬೇಕಾಗಿದೆ. ಕೃತ್ಯದಲ್ಲಿ ಪ್ರತ್ಯೇಕವಾಗಿ ಪಾತ್ರದ ತನಿಖೆ ಬಾಕಿ ಇದೆ ಅಂತ ಹೇಳಿದ್ದಾರೆ. ಹಣಬಲ ಪ್ರಭಾವಿ ಆರೋಪಿಗಳಿಗೆ ಜಾಮೀನು ನೀಡಿದರೆ ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ರಿಮಾಂಡ್ ಕಾಪಿಯಲ್ಲಿ ಹಾಕಿದ್ದಾರೆ. ಸಾಕ್ಷಿಗಳ ಬೆದರಿಕೆ ಹಾಕಿ ಸಾಕ್ಷಿ ನಾಶ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹಾಕಿದ್ದಾರೆ. ಹಾಗಾಗಿನೇ ಈಗ ಅವರಿಗೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ರಿಮಾಂಡ್ ಕಾಪಿಯಲ್ಲಿ ಪ್ರಮುಖವಾಗಿ ಈಗ ಹಿಂದೆಯೂ ಕೂಡ ರಿಮಾಂಡ್ ಕಾಪಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ಈಗ ತನಿಖಾ ಹಂತ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನುವಂಥದ್ದನ್ನು ಕೂಡ ಈ ರಿಮಾಂಡ್ ಕಾಪಿಯಲ್ಲಿದೆ. ಪ್ರಮುಖವಾಗಿ ಹಿಂದೆ ಕೊಟ್ಟಂಥ ರಿಮಾಂಡ್ ಕಾಪಿಗೂ ಈ ಕಾಪಿಯಲ್ಲೂ ತನಿಖೆ ಯಾವ ಹಂತಕ್ಕೆ ಬಂದಿದೆ ಅನ್ನುವಂಥ ಅಂಶ ಹೊಸದಾಗಿ ಏನು ಸೇರ್ಪಡೆಗೊಂಡಿದೆ? ಅರುಣ್, ಈಗಾಗಲೇ ಇವತ್ತು ಕೋರ್ಟ್ ಮುಂದೆ ಆರೋಪಿಗಳನ್ನ ಕೂಡ VC ಮುಖಾಂತರ ಹಾಜರುಪಡಿಸಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಈಗ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅದರಲ್ಲಿ ಇಲ್ಲಿವರೆಗೂ ಕೂಡ ತನಿಖೆ ಬಹುತೇಕ ಒಂದು 70% ತನಿಖೆ ಅಂತ ಇನ್ನೇನು ಚಾರ್ಜ್ ಶೀಟ್ ಹಂತಕ್ಕೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ತನಿಖೆ ನಡೆಸಿದಂಥ ವೇಳೆಯಲ್ಲಿ 17 ಜನ ಆರೋಪಿಗಳೇನಿದ್ರು ಎಲ್ಲ ಆರೋಪಿಗಳು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಈಗ ಪೊಲೀಸರ ಬಳಿ ಇರುವಂಥದ್ದು. ಇದ್ರ ಜೊತೆಗೆ ಒಂದಷ್ಟು ಜನ ಇದಕ್ಕೆ ಬೇರೆ ಬೇರೆ ಏನು ಸಾಕ್ಷಿಗಳಿದ್ವು, ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು, ಎಲ್ಲರನ್ನೂ ಕೂಡ ಈಗ ವಿಚಾರಣೆ ಮಾಡಿದ್ರು. ವಿಚಾರಣೆ ನಂತರದಲ್ಲಿ 164 ಹೇಳಿಕೆ ಕೂಡ ದಾಖಲು ಮಾಡ್ಕೋತಾ ಇರುವಂಥದ್ದು. ಅದ್ರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇರೋ ಕಾರಣಕ್ಕಾಗಿ ಅದು ಕೂಡ ಇನ್ನೂ ಬಾಕಿ ಇದೆ. ಮತ್ತು ಈ ಏನು ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟ ಪೂರಕ ಎಲ್ಲ ದಾಖಲೆಗಳು ಕೂಡ ಇರುವಂಥದ್ದು. ಒಂದಷ್ಟು FSL ವರದಿ ಕೂಡ ಹೈದರಾಬಾದ್ನಿಂದ ಬರಬೇಕಾಗಿರುವಂಥದ್ದು. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಜಾಮೀನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ವಾದ ಮಾಡಿದ್ದು. ಅದರ ಜೊತೆಗೆ ಆರೋಪಿಗಳು ಪ್ರಭಾವಿ ಆಗಿದ್ದಾರೆ ಮತ್ತು ಇದೊಂದು ಗಂಭೀರ ಸ್ವರೂಪದ ಪ್ರಕರಣ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಜಾಮೀನು ಕೊಡಬಾರ್ದು. ಇನ್ನಷ್ಟು ಕೂಡ ತನಿಖೆ ಬಾಕಿ ಇದೆ, ಚಾರ್ಜ್ ಶೀಟ್ ಇನ್ನೂ ಬಾಕಿ ಇದೆ. ಈ ಕಾರಣಕ್ಕಾಗಿ ಸದ್ಯಕ್ಕೆ ಏನು ಕೊಲೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಅದಕ್ಕೆ ಪೊಲೀಸರ ಆರೋಪದಂತೆ ಎಲ್ಲ ಬೇಕಾದಂತೆ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಈಗ ಪತ್ತೆ ಆಗ್ತಾ ಇರುವಂಥದ್ದು. ಒಂದಷ್ಟು ಎವಿಡೆನ್ಸ್ಗಳು ಕೂಡ ಇಂದ ಬರಬೇಕಾಗಿದೆ. ಅಂದರೆ 30% FSL ವರದಿ ಕೂಡ ಬರಬೇಕಾಗಿದೆ. ಬರುವ ತನಕ ಕೂಡ ಯಾರಿಗೂ ಕೂಡ ಜಾಮೀನಿಗೆ ಅವಕಾಶ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ವಾದ ಮಾಡಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.